ಯಾಕಕ್ಕ ಎಲ್ಲ ಹಿಂಗೆ ಮಂಡಿ ಊರಿಗೆ ಹೋಗ್ತಾ ಇದ್ದಾರೆ? ಹಾಂ, ಫುಲ್ ಬೆಟ್ಟ ಹತ್ತೋವರೆಗೂ ಹಿಂಗೆ ಮಂಡಿ ಊರು ಹೋಗ್ಬೇಕೆ? ಇಲ್ಲ, ಆ ದೇವ್ರ ಪರಮಾತ್ಮ ಇಲ್ಲಿಂದ ಎಲ್ಲ ಫಸ್ಟ್ ಹೋಗಿರೋದು ಒಂದು 9 ಮೆಟ್ಲು ಹಿಂಗೆ ಕಾಲು ಹಿಂಗೆ ಊರಿ ನೆಲಕ್ಕೆ ಹೋಗ್ಬೇಕು. ಎಲ್ಲನ ಮೆಟ್ಲುಗಳಿಗೆಲ್ಲ ಅರಿಶಿನ ಕುಂಕುಮ ಇಕ್ಕಬೇಕು. ಯಾಕಂದ್ರೆ ಸ್ವಾಮಿ ತಿಮ್ಮಪ್ಪ ಇಲ್ಲ ಸೈಂದಾನೆ ಹೋಗಿರೋದು. ಇದು ಹಾವು ತೋರಿಸಿರೋದಂತೆ ತಿಮ್ಮಪ್ಪಗೆ ದಾರಿನ ಬೆಟ್ಟದ ಮೇಲೆ ನೋಡಪ್ಪ. ಅದಕ್ಕೆ ಮತ್ತೆ ಹಿಂಗೆ ಆವೋದಂಗೆ ಹೋಗಿರೋದು ಇದು. ಇದು ನೋಡಿ ಮತ್ತೆ ರೋಡು ಅದೆಲ್ಲನ ಅಲ್ಲಿ ಕೆಳಗೆ ನಿಂತ್ಕೊಂಡು ನೋಡಿರಿ ಓದಂಗೆ ಹೋಗಿರುತ್ತೆ. ನಾವು ತೋರಿಸಿರೋ ದಾರಿ ಅಂತೆ. ಅದಕ್ಕೇನೆ ಸ್ವಾಮಿ ಹೋಗಿರೋದಲ್ಲ. ಮೊದ್ಲೆಲ್ಲ ಬರೀ ಕೊಲ್ಲಿತ್ತಂತೆ, ಇವಾಗೆಲ್ಲ ಮೆಟ್ಲಿಕ್ಕೆ ಅದು ಮಾಡ್ಯಾರೆ, ಕುಕ್ಕ ಮಕ್ಕ ಒಟ್ಟು ನೆಳ್ಳು ಮಾಡ್ಯಾವ್ರಿ. ಮೊದಲು ಬಿಸ್ಲಾಂಗ್ ನಡ್ಕೊಂಡು ಹೋಗಾರಂತೆ. ಅವಾಗ ನಮ್ಮಮ್ಮ ಹೇಳೋದಲ್ಲ. ಅವಾಗ ನಮ್ಮಯ್ಯರು ಹೇಳಾರಂತೆ. ಅಂಥ ಕಾಲದಾಗೆ ಅವಾಗ ಇಲ್ಲಿ ಆತಿರ್ಲಿಲ್ಲ ಅಂತ ಬರೀ ಕಲ್ಲು ಅಂತೆ. ಮೆಲ್ಲಕ್ಕೆ ಹೊತ್ತಮ್ಮ ಹೊತ್ತು ಒಂದು 9 ಮೆಟ್ಲು ಹತ್ತಿ ಎಲ್ಲ ಅರಿಶಿನ ಕುಂಕುಮ ಇಕ್ಕೊಂಡು ಹೋಗಿ ಎಲ್ಲ ಮೆಟ್ಲಿಗಳಿಗೂ ಅಲ್ಲಿ ಮೇಲೆ ಕರ್ಪೂರ ಹಚ್ಚನ. ಅಲ್ಲಿ 9 ಹೋಗ್ತಾ 9 ಮೆಟ್ಲಿಗೆ ಕರ್ಪೂರ ಹಚ್ಚುತ್ತಾ ಹೋಗಾನ. ಎಲ್ಲ ಮೆಟ್ಲಿಗಳಿಗೂ ಅರಿಶಿನ ಕುಂಕುಮ ಇಕ್ಕು. ನಮ್ಮ ಮನಸ್ಸಿನ ಸ್ವಾಮಿ ದೇವರೇ ನನಗೆ ಕೂದಲು ಬಂದರೆ ಇನ್ನೊಂದ್ಸತಿ ಬಂದು 3 ಸತಿ ಎತ್ತತೀವಪ್ಪ ಬೆಟ್ಟನ ಅಂತ ಹೇಳಿ ಮನಸ್ನಾಗ ಅಂದ್ಕೊಂಡು ದೇವ್ರ ತಕ್ಕ ಪ್ರಾರ್ಥನೆ ಮಾಡಿಕೆ ತಿಮ್ಮಪ್ಪನ ತಾಯಿ. ಸ್ವಾಮಿ ನಿನಗೆ ಗಿಡಿ ಮುಡಿ ಎಲ್ಲ ಕೊಡ್ತೀನಪ್ಪ, ನನ್ನ ಮಕ್ಕಳಾದ್ರೂ 3 ಸತಿ ನಾವು ಬಂದು ಹೋಗ್ತೀವಪ್ಪ ಅಂತ ಹೇಳಿ ಕೈ ಮುಕ್ತ. ಕಣಮ್ಮ ಡಿಂಪು ಪ್ರಾರ್ಥನೆ ಮಾಡ್ಕೊಂಡು ಹೊತ್ತು 9 ಮೆಟ್ಲತ್ತು ಅತ್ಲಾಗ ನಡ್ಕೊಂಡು ಹೋಗಾನ. 3,500 ಇದಾವೇನಪ್ಪ ಅಲ್ಲೇ? 3,500 ಮೆಟ್ಲೆ ಇದಾವೆ. ತಿರ್ಗಾ ಎಲ್ಲನ ಒಂದಿಟ್ಟು ನಡೆಯೋದು ಕಾಲ್ದಾರಿ ಬೇರೆ ಐತಿ. ಎಲ್ಲ ಹಿಂಗೆ ಐತಿ. ಎವಡ ಚೆನ್ನಾಗ್ಲಿ ಹೊತ್ಕೇಣೋ ನಡಿ. ನೇನೆಲ್ಲ ಸಿಗುತ್ತೆ, ನೀರು ಊಟ ಹೋಗೋದರಿಗೆಲ್ಲ ಸಿಗುತ್ತೆ. ನಡಿ ಹೋಗೋಣ. ಮೆಲ್ಲ ಕತ್ತಿ ನಡಿ, ಕೈ ಮುಗಿದು ಹಂಗೆ ಕೆಂತ ಹೋಗು. ಮ್ಯಾಕಾನನ ಮೆಟ್ಲುಗಳು ಶುರುವಾಗ್ತಾವಲ್ಲ, ಅಲ್ಲಿ ಬರ್ದಿರ್ತಾರೆ ನೋಡು. ಆವಾಗ 9 ಮೆಟ್ಲಿಗೆ ಹಚ್ಚು. 9 ಮೆಟ್ಲಿಗೆ ಹಿಂಗೆ ಹಚ್ಚುತ್ತಾನ. ಅವನು ಇನ್ನು ಮುಂದಕ್ಕೆ ಹೋಗ್ತಾನ ದೇವ್ರುಗಳು ಅವು ಸಿಗ್ತವೆ. ದೇವ್ರ ತಾಗೆಲ್ಲನ ಹಚ್ಚ ನಡಿ ಕರ್ಪೂರನ. ನೀನೆಲ್ಲನ ಪ್ರವಿ ಇವಳು ಕರ್ಪೂರ ಹಚ್ಬೇಕಾದ್ರೆ ನೀನು ಅರಿಶಿನ ಕುಂಕುಮ ಇಕ್ಕು ಮೆಟ್ಲುಗಳಿಗೆಲ್ಲ. ನೋಡೆಲ್ಲ ಹೆಂಗೆ ಇಕ್ಕೊಂಡು ಹೋಗ್ತಾರೆ. ದೇವ್ರ ಮೇಲೆ ಯೋಟ್ ಭಕ್ತಿ. ಗೋವಿಂದ 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 ಅನ್ಕೊಂಡು ಎಲ್ಲ ತಿರುಪ್ತಿಗೆ ಎಷ್ಟು ಜನ ಬರ್ತಾರೆ. ಇವಾಗಂತೂ ಮಳೆಗಾಲ ಅಂತ ಹೇಳಿ ಇನ್ನು ಜನ ಕಮ್ಮಿ ಐತಿ, ಮಸ್ತ್ ಆಗತ್ತಾರೆ. ನೋಡೆಲ್ಲ ಮೆಟ್ಲುಗಳಿಗೆಲ್ಲ ಅರಿಶಿನ ಕುಂಕುಮ ಇಕ್ಕೊಂಡು ಎಷ್ಟು ಭಕ್ತರು ಇದ್ದಾರೆ ನೋಡು ತಿಮ್ಮಪ್ಪನಿಗೆ. ಹೆಂಗೆ ಹತ್ತುತ್ತಾರೆ ಹಂಗೆ ಬೆಟ್ಟ ಅಂತನು. ಗೋವಿಂದ 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 ಕಾಪಾಡಪ್ಪ. ಗೋವಿಂದ ಗೋವಿಂದ ಅಂತಲೇ ಹೋಗ್ತಿರ್ತಾರೆ ಜನ ಅಂತೂ. ಯಪ್ಪ ಎಷ್ಟು ಜನ ನೋಡು. ಯಪ್ಪ ತಿರುಪ್ತಿಗಿಂತ ದಿನ ಜನ ಇಲ್ಲ ಅಂಬೋದೇ ಇಲ್ಲ ಕಣಪ್ಪ. ಇವಾಗ ಒಂದು ಸ್ವಲ್ಪ ಮಳೆಗಾಲ ಆಗಿರೋದಕ್ಕೆ ಕಡಿಮೆ. ಜನ ಅಂದ್ರೆ ಜನ. ಹಂಗೆ ಹತ್ತಮ್ಮ ಹೊತ್ತು ಗೋವಿಂದ 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 ಅನ್ಕಂಡು ಎಷ್ಟು ಜೋರಾಗಿ ಹತ್ತಿ ಹೋಗ್ತಾರೆ. ನಾವು ಎಂದೆಂದು ಹತ್ತಿರ್ಲಿಲ್ಲ ನೋಡು. ಇವತ್ತೇ ಹತ್ತಿರೋದು. ನಮ್ದು ಕೂದಲು ಬರಂಗೆ ಮಾಡಪ್ಪ ತಿಮ್ಮಪ್ಪ, ಕೂದಲು ಬರಂಗೆ ಮಾಡಪ್ಪ. ಮನಸ್ಸಿನಾಗೆ ಹಂಗೆ ಅನ್ಕಂಬನಿ. ನನಗಿದನ್ನ ಸಹಿಸ್ಕೊಂಬಕ್ಕಾಗಲ್ಲಪ್ಪ. ಎಲ್ಲ ನನ್ನ ಕೂದಲು ನೋಡ್ತಾರೆ, ಎಲ್ಲ ನನ್ನ ಕೂದಲು ಕೇಳ್ತಾರೆ. ನೀನು ನನಗೆ ಕೊಟ್ಟರೆ ಪರಮಾತ್ಮ ಬಂದು ಸತಿಗೆಲ್ಲನ ನನಗೆ ಮುಡಿ ಕೊಟ್ಟು ಹೋಗ್ತೀನಪ್ಪ ಅಂತ ಹೇಳಿ ಕೈ ಮುಕ್ಕ. ಬಂದು ಸತಿಗೆಲ್ಲನ 3 ಸತಿ ಕೊಡುವಂತೆ. ಬಂದು ಸತಿಗೆಲ್ಲ 3 ತಕ್ಕ ಕಾತ್ರಿ ಮುಟ್ಟಿಸ್ಕೊಂಡಾದ್ರೂ ಹೋಗ್ಮಂತ. ನೀನು ಹೊಟ್ಟೆಲಿ ನೀನು ತಿರುಪ್ತಿ ಯಾವಾಗನ ಬರಲಿ 3 ತಕ್ಕ ಕಾತ್ರಿ ಮುಟ್ಟಿಸ್ಕೊಂಡಾದ್ರೂ ಹೋಗು. ಕೂದಲು ಸೇನಕ್ಕೆ ಬರ್ತಾವೆ ಅಂತ ಹೇಳ್ತಾರೆ. ಸರಿ ಆಯ್ತು ಹೇಳಮ್ಮ. 3 ಸತಿ ಹತ್ತದೇನು ದೊಡ್ಡದಲ್ಲ. ಸ್ವಾಮಿ ನೆನೆಸ್ಕೊಂಡು ಹತ್ತಾ ಇದ್ರೆ ಯಾ ಸುಸ್ತೂ ಆಗಲ್ಲ, ಯಾ ಕಾಲು ನೋವಾಗಲ್ಲ, ಏನಾಗಲ್ಲ. ಎಲ್ಲ ಹೇಳ್ತಾರೆ. ತಿಮ್ಮಪ್ಪಗೆ ಬಂದಿದ್ದೀವಿ ಅಂದರೆ ಫಸ್ಟ್ ತಿಮ್ಮಪ್ಪ ನೋಡೋದೇನೆ ಈ ಬೆಟ್ಟ ಹತ್ಕೊಂಡು ಬಂದಾರ್ಗಂತೆ. ಬೆಟ್ಟ ಹತ್ತು ಬಂದಾರ್ಗೆ ಅಂತ ದೇವರು ಜಲ್ದಿ ನಮ್ಮ ಮನಸ್ಸಲ್ಲ ಏನು ಅರ್ಕೆ ಮಾಡ್ಕೊಂಡಿರ್ತೀವಿ ಅದನ್ನ ಈಡೇರ್ಸೋದು. ಡೈರೆಕ್ಟಾಗಿ ದರ್ಶನಕ್ಕೆ ಹೋಗೋರಿಗೆ ಜಲ್ದಿ ನೋಡಲ್ವಂತೆ ತಿಮ್ಮಪ್ಪ. ಇಲ್ಲೇ ಅಂತ ದೇವ್ರು ನೋಡ್ತಿರ್ತಾನಂತೆ. ಇಲ್ಲೆಲ್ಲ ಹತ್ತಾರನೆಲ್ಲನ. ಇಲ್ಲಿ ಯಾಕಂದರೆ ಸ್ವಾಮಿ ಹೋಗಿರೋ ಜಾಗ ಇದೆ ಅಂತೆ, ನಿಜವಾದ ಜಾಗ. ಅದು ರೋಡು ಮಾಡಿರೋದು ರೋಡ್ ಅದು. ರೋಡ್ನಾಗ ಹೋಗ್ತಾರಲ್ಲ ಮ್ಯಾಕ್ ಬೆಟ್ಟದ ಮೇಕೆ, ಅದು ಮಾಡಿರೋದು ರೋಡ. ಇದು ಎಲ್ಲನ ಸ್ವಾಮಿ ಹೋಗಿರೋ ಜಾಗ. ಮೊದ್ಲಿಗೆಲ್ಲ ಕಳ್ಳು ಪಳ್ಳು ಎಲ್ಲ ಇದ್ವು, ಈಗ ಗೊತ್ತಾಗಲ್ಲ ಅಂತ ಮೆಟ್ಲಿಕೆಗಳು ಮಾಡ್ಯಾವ್ರಿ. 3,500 ಮೆಟ್ಲ ಇದೆ. ಒಟ್ಟಿನ ಒಂದಿಟ್ಟು ನಡೆಯೋದು ಕಾಲ್ದಾರಿ ಬೇರೆ ಐತಿ. ಮೆಟ್ಲೇನೆ 3,500 ಮೆಟ್ಲು. ಹೆಜ್ಜೆಜ್ಜಿಗೂ ಅಂಗಡಿಗಳು ಎಲ್ಲನ ಮಸ್ತಾಗಿ ಮಾಡ್ಯಾವ್ರಿ. ಇವಾಗ ಏನಿಲ್ಲ, ಮೊದಲು ನೀರು ಇರ್ತಿರ್ಲಿಲ್ಲಂತೆ. ನೀರು ರೊಟ್ಟಿ ಬುತ್ತಿ ಗಂಟೆ ಎಲ್ಲ ಕಟ್ಕೊಂಬಂದು ಪಾಪ ಹೊತ್ತೋಗಾರ ಅವಾಗೆಲ್ಲ. ಇವಾಗ ಏನಿಲ್ಲ, ಹೆಜ್ಜೆಜ್ಜಿಗೂ ನೀರು ಸಿಗ್ತವೆ, ತಿಂಬಾಕ ಅದು ಇದು ಮಸ್ತ ಸಿಗುತ್ತೆ, ನೆಳ್ಳೈತೆ. ಈಗ ಏನಿಲ್ಲ ಹತ್ತದ ಏನಮ್ಮ. ಮೊದ್ಲಂತ ಕಾಲದಾಗೆ ಹತ್ತೇವ್ರಿ.
ಮೊದಲು ಹೊಸ ದಿನ ಆಗದಂತೆ ಬಂದು ಹೋಗಾಕಿ ಹಾಗೇನಿಲ್ಲ, ಒಂದು ದಿವ್ಸಕ್ಕೆ ಬಂದು ಒಂದು ದಿವ್ಸಕ್ಕೆ ಹೋಗ್ಬೋದು. ನೋಡು ಅವಜ್ಜಿ ಎಷ್ಟು ಆಯಾಸ ಹೋಗೈತೆ ನೋಡು, ಅವಜ್ಜಿ ಎತ್ತಾಯ್ತಿರೋದು ನೋಡು ಎಷ್ಟು ಆಯಾಸ ಹೋಗೈತೆ. ಬಾ ಈ ಕೇಳೋಗಿ ಬಾ, ಇಲ್ಲಿಂದ ಕುಂಕುಮ ಒಂದು ಮೆಟ್ಲಿಗೂ ಬಿಡಬೇಡ ನೀನು. ಕರ್ಪೂರನ ಅಲ್ಲಿ ಆಂಜನೇಯ ಸ್ವಾಮಿ ಇನ್ನು ಯಾವ್ಯಾವ ದೇವ್ರುಗಳು ಇದ್ದಾವೆ ಅಲ್ಲೆಲ್ಲನ ಹಚ್ಮಂತೆ ಕರ್ಪೂರಗಳೆಲ್ಲನ. ಇವಾಗ ಒಂದು ಮೆಟ್ಲಿ ಬಿಡ್ದಂಗೆ ನೀನು ಅರಿಶಿನ ಕುಂಕುಮ ಇಕ್ಕೊಂಡೋಗ್ಬೇಕು, ಒಳ್ಳೇದು. ಇವೆಲ್ಲ ಹಚ್ಚಿರೋದೇ ಏನು ಅಲ್ವೇನಕ್ಕ? ಎಲ್ಲ ನೋಡು ಅರಿಶಿನ ಕುಂಕುಮ ಎಷ್ಟು ಚೆನ್ನಾಗಿ ಹೆಂಗೆ ಹಚ್ಚವ್ರೆ, ಎಲ್ಲ ಮೆಟ್ಲಿಗೂ ಹಚ್ಚಾರ ಕಣಕ್ಕ. ಎಲ್ಲ ಭಕ್ತರು ಹಚ್ಚಿರೋದೇನಲ್ಲೇ? ಹ್ಞೂನಪ್ಪ. ಅಯ್ಯೋ ನಮ್ಮ ಕಡೆಗಿನ್ನ ಭಕ್ತರು ಕಮ್ಮಿ, ತಿಮ್ಮಪ್ಪನ ಭಕ್ತರು. ಈ ಕಡೆಗೆಲ್ಲನ ಜಾಸ್ತಿ. ತಿಮ್ಮಪ್ಪನ ಭಕ್ತರುಗಳು ಚೆನ್ನಾಗಿ ಪೂಜೆ ಮಾಡೋದು ಎಲ್ಲನ ಚೆನ್ನಾಗೆಲ್ಲನ. ಈಗ ಹಿಂಗೆ ಒಂದಕ್ಕೆ ಬಿಡ್ದಂಗೆ ಅರಿಶಿನ ಕುಂಕುಮ ಇಕ್ಕೊಂಡು ಹೋಗ್ತಾರೆ. ಮತ್ತು ವರ್ಷಕ್ಕೊಂದ್ಸತಿ, ವರ್ಷಕ್ಕೆ 2 ಸತಿ ಬರೋರು ಇದ್ದಾರೆ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ. ನಾವು ಹೊಸ ದಿನಕ್ಕೆ ಬರ್ತೀವಿ, ಯಾವಾಗ ಆರ್ಕೆ ಕಟ್ಕೊಂಡಾಗ ಒಬ್ಬೊಬ್ಬರು ವರ್ಷಕ್ಕೂ 6 ತಿಂಗಳಿಗೆ ಬಂದು ಹೋಗ್ತಿರ್ತಾರೆ. ನೋಡಿ ಜನ ಮಸ್ತಾಗಿದ್ದಾರೆ. ಕುಕ್ಕಂಡು ಹೋಗ್ತಾರೆ ಅಲ್ಲೇ ನೆಳ್ಳಂಗೆ. ನಡಿ ನಾವೊಂದು ಇಟ್ಟು ಮ್ಯಾಕ್ ಹತ್ತಿ ಕುಕ್ಕಮ್ಮಕ್ಕಾಗುತ್ತೆ ಅಂತ ಹೇಳ ಕುಕ್ಕಂಡು ಹೋಗೋಕ್ಕಾಗುತ್ತೆ. ನೀರು ಪಾರ ಕುಡ್ದು ಮೆಲ್ಲಗೆ ಸುಧಾರಿಸ್ಕೊಂಡೇ ಹೋಗೋಣ. ಆ ಥರ ಮಾಡ್ಕೋಬಾರ್ದು, ದೇವ್ರಿಗೆ ಬಂದಾಗ ಆ ಥರ ಇರಬಾರ್ದು, ನಿಧಾನವಾಗಿ ಹೋಗ್ಬೇಕು. ನಡೀರಿ, ಏನು ಸುಸ್ತಾಗಲ್ಲ ಕಣಮ್ಮ. ಗೋಯಿಂದ ಅನ್ಕೊಂಡು ಹತ್ತಿದ್ರೆ ಸುಸ್ತೇನಾಗಲ್ಲ. ಚೆನ್ನಾಗೈತಪ್ಪ ಹತ್ತಕ್ಕೆಲ್ಲನ, ನೆಳ್ಳೈತೆ. ನಾನಿಂದು ಹತ್ತೇ ಇರಲಿಲ್ಲ ನಾನು ಹುಡ್ತಾಗಿಂದ. ನಾವು ಯಾವತ್ತೂ ಓದ್ತಿರಲಿಲ್ಲ, ನಮ್ಮ ಬರೇ ಕಾರಣ ಬಂದು ಸೀದಾ ದರ್ಶನಕ್ಕೆ ಹೋಗ್ತಿದ್ವಿ. ಇಲ್ಲಿಂದ ದರ್ಶನಕ್ಕೆ ಹೋದವ್ರಿಗೆ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಾರೆ. ಯಾಕಂದರೆ ಎಲ್ಲನ ಬೆಟ್ಟ ಹತ್ಕೊಂಡು ಬಂದಿರ್ತಾರೆ ಅಂತ ಹೇಳಿ ಡೈರೆಕ್ಟಾಗಿ ಸ್ವಾಮಿ ದರ್ಶನಕ್ಕೆ ಬಿಡ್ತಾರೆ. ಬೆಟ್ಟ ಹತ್ಕೊಂಡು ಹೋದಾರನ್ನ ಅಂತೆ ಸ್ವಾಮಿ ಜಲ್ ನೋಡೋದು, ಅವರು ಮನಸ್ನಾಗ ಅಂದ್ಕೊಂಡಿದ್ದ ಬೇಗ ಈಡೇರ್ಸೋದು. ಬೆಟ್ಟ ಹತ್ಕೊಂಡು ಬಂದವ್ರಿಗೆ ತಿಮ್ಮಪ್ಪ ಜಲ್ದು ಅವ್ರು ಅಂದ್ಕೊಂಡಿರೋದ ಮನಸ್ನಾಗ ಬೇಗ ಕರುಣಿಸ್ತಾನೆ ಅಂತ ಹೇಳ್ತಾರೆ. ಅವ್ರನ್ನ ಅಂತ ಭಕ್ತರನ್ನೇ ಅಂತ ಜಲ್ ನೋಡೋದು ತಿಮ್ಮಪ್ಪ ಫಸ್ಟು ಅವ್ರನ್ನೇ ನೋಡೋದು ಅಂತ. ನಡಿ ಅಲ್ಲೊಂದು ಸಣ್ಣ ಕುಕ್ಕಮ್ಮನ ಮೇಲೆ. ಯಾಕನ ತಿಮ್ಮಂಗಿದ್ರೆ ತಿನ್ನಮ್ಮ ಋತು. ಒಟ್ಟಾಸ್ತಿದ್ರಿ ಯಾತನ ತಿಮ್ಮಂಗಿದ್ರೆ ತಿನ್ನಾಗಪ್ಪ ಪ್ರವಿ ಯಾತನ ತಾಂಡು. ಇಲ್ಲ ಕಣಮ್ಮ, ನಾನು ಸ್ವಾಮಿ ದರ್ಶನ ಮಾಡೋವರೆಗೂ, ನಾನು ಮುಡಿ ಕೊಡೋವರೆಗೂ ನಾನೇನು ತಿಂಬಲ್ಲ. ಸಾಕು, ನೀರೊಂದು ಕುಡ್ದಿದ್ದೀನಿ, ನಾನೇನು ತಿಂಬಲ್ಲ. ಸ್ವಾಮಿ ಮುಡಿ ಕೊಡೋವರೆಗೂ ನಾನೇನು ತಿಂಬಕ್ಕೆ ಹೋಗಲ್ಲ, ಸ್ವಾಮಿ ದರ್ಶನ ಆಗೋವರೆಗೂ. ಇನ್ನು 7 ಹೊತ್ತಾಗುತ್ತೆ, ಇನ್ನು 4-5 ಗಂಟೆ ಆಗುತ್ತೆ. ಒಟ್ಟು ಬೆಟ್ಟ ಹತ್ತಕ್ಕೆ 4-5 ಗಂಟೆ ಸೀದಾ ಬೇಕಮ್ಮ. ಆಗ್ಲೇ ಅಪ್ಪ. ಒಂದಿನ ಫುಲ್ ಆಗ್ಲಿಲ್ಲ, 2 ದಿನ ಆಗ್ಲಿಲ್ಲ ನಾನು ಊಟ ಮಾಡಲ್ಲ. ಸಾಕು, ನೀರ ಏನಾನ ಕುಡ್ಕೊಂಡು ಇರ್ತೀನಿ, ಬರೀ ನೀರು ಕುಡಿತೀನಿ ಅಷ್ಟೇ, ಬೇರೆ ಏನೋ ತಿನ್ನಲ್ಲ ನಾನು. ನೀರೊಂದು ಕುಡಿತೀನಿ ಅಷ್ಟೇ. ಸುಸ್ತಾಗುತ್ತೆ, ನೀರು ಕುಡಿಬೇಕು, ನೀರು ಜಾಸ್ತಿ ಕುಡಿಯಿರುತ್ತು ನೀನು. ಹತ್ತುತ್ತಾ ಹಿಂಗೆ ಒಂಥರ ಸ್ಲೋಪ್ ಆಗೈತಿ, ಹಿಂಗೆ ಹತ್ತುತ್ತಾ ಸುಸ್ತಾದಂಗೆ ಆಗುತ್ತೆ. ನೋಡಿ ಜನ ಹೆಂಗೆ ಹತ್ತುತ್ತಾ ಇದ್ದಾರೆ. ಎಂತೆಂಥ ಭಕ್ತರು ಇರ್ತಾರಪ್ಪ, ಎಷ್ಟು ಜನ ಹೆಂಗೆ ಬರ್ತಾರಪ್ಪ ಅನಿಸುತ್ತೆ. ಜನ ಯಾವಾಗಲೂ ಇರ್ತಾರಂತೆ ಇಲ್ಲಿ. ನೋಡಪ್ಪ, ಅದೇನು ಜನ ಸಂಪಾದಿಸ್ಯಾನ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಎಂತೆಂಥ ಜನ ಬರ್ತಾರೆ. ಎಷ್ಟು ಜನ ಹೆಂಗೆ ಬರ್ತಾರೆ ನಿಜ. ದೇವರು ನೋಡಪ್ಪ ಎಷ್ಟು ಜನ ಭಕ್ತರನ್ನು ಸಂಪಾದಿಸಿದಂತ ತಿಮ್ಮಪ್ಪ. ಜನ ನೋಡಿರಿ ಯಪ್ಪ, ಯಾವಾಗಲೂ ಜನ ಇರ್ತಾರೆ. ಹೆಂಗೆ ದೇವ್ರ ಪರಮಾತ್ಮ ಹೆಂಗೆ ಸಂಪಾದಿಸ್ಯವನಿ ನಮಗಾಗುತ್ತೆ. ನೋಡಪ್ಪ, ಎಷ್ಟು ಭಕ್ತ ಸಾಗರನೇ ಹರಿದು ಬರುತ್ತೆ. ಹೂನಕ್ಕ, ಬರ್ಬೇಕಿಂತ ತಗೆಲ್ಲನ ಬಂದು ನೋಡ್ಕೊಂಡು ಹೋಗ್ಬೇಕು. ನೋಡು, ಒಂದು ಮೆಟ್ಲಿಗೂ ಬಿಟ್ಟಿಲ್ವಲ್ಲ, ಹಂಗೆ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಹೆಂಗೆ ಹತ್ತುತ್ತಾ ಇದ್ದಾರೆ ಜನ. ಎಂತೆಂಥ ವಯಸ್ಸೋದವರು. ಅಣ್ಣ ಯಾರಿಗೋ ಒಬ್ಬಗೆ ಕಾಲು ಕುಂಟಾಗೈತಿ. ಅಣ್ಣ ಬಂದಂಗೆ ಕಣಕ್ಕ. ಹ್ಞೂನಪ್ಪ, ಎಲ್ಲ ಬರ್ತಾರೆ, ಎಂತೆಂಥವ್ರು ಕುಂಟ್ರು ಎಂತೆಂಥವ್ರು ಬರ್ತಾರೆ ಗೊತ್ತೇ. ಸ್ವಾಮಿ ದರ್ಶನ ಮಾಡೋಕ್ಕೆ ಯಾರನಾತು ಬರ್ತಾರೆ. ಮಸ್ತಾಗಿ ನೋಡಬೇಕು ಜನ ಹೆಂಗೆ ಬರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಋತುಗೆ ಕೂದಲು ಬರಲಿ ಅಂತ ಹೇಳಿ ನಾವು ತಿಮ್ಮಪ್ಪನ ಬೆಟ್ಟನ ಹತ್ತುತ್ತಾ ಇದ್ದೀವಿ. ತಿರುಪ್ತಿಗೆ ಬಂದಿದ್ದೀವಿ. ನೈಟ್ ಹೊರಟ್ವಿ, ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಇಲ್ಲಿಗೆ ಬಂದು ಟಿಕೆಟ್ ತೊಗೊಂಡು ಬರೋತ್ತಿಗೆ ಎಷ್ಟೊತ್ತಾಯಿತು. ನಾವು ಕಾರಲ್ಲಿ ಬಂದಿದ್ವಿ, ಇನ್ನೊಬ್ರು ಡ್ರೈವರ್ನ ಕರ್ಕೊಂಬಂದಿದ್ದಾರೆ, ಅವ್ರ ಫ್ರೆಂಡ್ ಕರ್ಕೊಂಬಂದು ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ಅವರು ಕಾರ್ ತೊಗೊಂಡು ಮೇಲ್ಗಡೆ ಹೋಗಿದ್ದಾರೆ, ಲಗೇಜ್ ಎಲ್ಲ ಕಾರ್ನಾಗೆ ಐತಿ. ಎಷ್ಟು ಜನ ಭಕ್ತ ಸಾಗರನೇ ಹರಿದು ಬರುತ್ತೆ ತಿರುಪ್ತಿಗೆ. ನಾವು ಅದಕ್ಕೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ನಮ್ಮ ಋತುತಾಗೆಲ್ಲ ಮೆಟ್ಲುಗಳಿವೆಲ್ಲ ಅರಿಶಿನ ಕುಂಕುಮ ಇಕ್ಸಿ ಕರ್ಪೂರ ಹಚ್ಚೋದು ಎಲ್ಲ ಮಾಡ್ತಾ ಇದ್ದೀವಿ. ಹೆಂಗೆ ದೇವ್ರ ದಯದಿಂದನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ, ದೇವ್ರ ದರ್ಶನ ಆಗಬೇಕು. ಮೇನ್ ಚೆನ್ನಾಗಿ ದೇವ್ರ ದರ್ಶನ ಆದರೆ ಹೆಂಗೋ ಎಲ್ರಿಗೂ ಒಳ್ಳೇದಾಗುತ್ತೆ. ಎಲ್ಲ ನಮ್ಮ ವೀಕ್ಷಕರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ತಿರುಪತಿ ತಿಮ್ಮಪ್ಪನ ಹತ್ರ ಬೇಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ, ನೀವು ದರ್ಶನ ಚೆನ್ನಾಗಾಗಲಿ ಅಂತ ಹೇಳಿ ನೀವು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.